ರಾಜ್ಯದಲ್ಲಿ ಎಸ್ಐಆರ್ ಅವಧಿ ಮತ್ತೆ ವಿಸ್ತರಣೆ ಆಗಿದೆ. ರಾಜ್ಯದಲ್ಲಿ 6 ಲಕ್ಷಕ್ಕೂ ಅಧಿಕ ನಕಲಿ ಮತದಾರರು ಪತ್ತೆಯಾಗಿದ್ದಾರೆ. ನಕಲಿ ಮತದಾರರಿಗೆ ಜಿಬಿಎ ಆಯುಕ್ತರು ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಅವಧಿ ಮತ್ತೆ ವಿಸ್ತರಣೆ. ಆಗಸ್ಟ್ 17ರವರೆಗೂ ಬಿಎಲ್ಒಗಳ ಮನೆ ಭೇಟಿ. ರಾಜ್ಯದಲ್ಲಿ ಜೂನ್ 30ರಿಂದ ಆರಂಭ ಆಗಿರುವ ಎಸ್ಐಆರ್ 2ನೇ ಬಾರಿಗೆ ವಿಸ್ತರಣೆಯಾಗಿದೆ. ಅವಧಿಯನ್ನು ವಿಸ್ತರಣೆ ಮಾಡಿ ರಾಜ್ಯ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಮತಗಟ್ಟೆ ಅಧಿಕಾರಿಗಳ ಮನೆ ಭೇಟಿ ಕೊನೆ ಆಗಸ್ಟ್ 17ರವರೆಗೂ ಮುಂದೂಡಲಾಗಿದೆ. ಅರ್ಜಿ ಸಂಗ್ರಹದಲ್ಲಿ ಒಂದಿಷ್ಟು ಗೊಂದಲ ಮತ್ತು ಅಧಿಕಾರಿಗಳು ಮನೆಗೆ ಸರಿಯಾಗಿ ಭೇಟಿ ನೀಡಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ರಾಜಕೀಯ ಪಕ್ಷಗಳ ಮನವಿ ಮೇರೆಗೆ ಎಸ್ಐಆರ್ ಪ್ರಕ್ರಿಯೆ ಅವಧಿ ವಿಸ್ತರಣೆ ಮಾಡಲಾಗಿದೆ. ಮೊದಲ ಕರಡು ಪಟ್ಟಿ ಆಗಸ್ಟ್ 24ಕ್ಕೆ ಪ್ರಕಟವಾಗಲಿದೆ. ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಕೆಗೆ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 27ರವರೆಗೆ ಕಾಲಾವಕಾಶ ಇದೆ. ಅಂತಿಮ ಮತದಾರರ ಪಟ್ಟಿ ಪ್ರಕಟ ಅಕ್ಟೋಬರ್ 10ನೇ ತಾರೀಕು ಪ್ರಕಟವಾಗಲಿಕ್ಕಿದೆ. ರಾಜ್ಯದಲ್ಲಿ 6,96,536 ನಕಲಿ ಮತದಾರರು ಪತ್ತೆ. ಫಾರಂ 6ರ ಅಡಿ ನಕಲಿಗೆ ಯತ್ನಿಸಿದರೆ ಕಠಿಣ ಕ್ರಮ. ರಾಜ್ಯದಲ್ಲಿ ಬರೋಬ್ಬರಿ 6,96,536 ನಕಲಿ ಮತದಾರರು ಪತ್ತೆಯಾಗಿದ್ದಾರೆ. ಒಂದು ವೇಳೆ ಎಸ್ಐಆರ್ನ ಫಾರ್ಮ್ 6ರ ಅಡಿ ಅರ್ಜಿ ಹಾಕುವಾಗ ಎರಡೆರಡು ಕಡೆ ಮತ ಹೊಂದಲು ಪ್ರಯತ್ನ ಪಟ್ಟರೆ ಅಂಥವರ ವಿರುದ್ಧ ಕಠಿಣ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾರು ತಮ್ಮ ಹೆಸರು ಎರಡೆರಡು ಕಡೆಯಲ್ಲಿ ಹಾಕಿದರೆ ಖಂಡಿತ ನಾವು ಕೇಸ್ ಹಾಕ್ತೀವಿ. ಸೊ ಅದಕ್ಕೆ ಯಾರಾದರೂ ಅದು ನಮಗೆ ಗೊತ್ತಾಗ್ತದೆ, ಅದಕ್ಕೆ ದಯವಿಟ್ಟು ಇದು ಎನ್ಶೂರ್ ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿ. ಅಂಡರ್ ದ ಆ್ಯಕ್ಟ್ ಯು ಕ್ಯಾನ್ ವೋಟ್ ಓನ್ಲಿ ಫ್ರಮ್ ಒನ್ ಲೊಕೇಶನ್. ಸೊ ಡ್ಯೂಪ್ಲಿಕೇಟ್ ಇರಬಾರ್ದು. ಸೊ ಅದಕ್ಕೆ ಯಾರು ಇಷ್ಟು ತನಕ ನಾವು ಏನು ಮಾಡಲ್ಲ. ಈ ಎಸ್ಐಆರ್ ಮುಗ್ದ ತಕ್ಷಣ ಇನ್ನೊಂದು ಸರಿ ಯಾರಾದರೂ ಹೆಸರು ಜೋಡಿಸ್ಲಿಕ್ಕೆ ಮಾಡಿದರೆ ಅವರು ಎರಡು ಕಡೆ ಇರಬಾರ್ದು. ಐದರ್ ಒಂದು ಎಲ್ಲಿ ಅವರು ಮೊದಲು ವೋಟ್ ಮಾಡಿದ್ರು ಅಲ್ಲಿ ಡಿಲಿಷನಿಗೆ ಕೇಳಿಕೊಂಡು ಇಲ್ಲಿ ಮಾಡಬೇಕು, ಅಥವಾ ಶಿಫ್ಟಿಂಗಿಗೆ ಕೇಳ್ಕೊಳ್ಬೇಕಾಗ್ತದೆ. ಎಸ್ಐಆರ್ ಹಲವು ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ನಕಲಿ ಇತರೆ ಮತಗಳು ಸಾಕಷ್ಟು ಅನುಮಾನ ಹುಟ್ಟು ಹಾಕಿದೆ. ಈ ಬಗ್ಗೆ ಅಧಿಕಾರಿಗಳ ತನಿಖೆ ಮುಂದುವರೆದಿದೆ.